ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್. ನೀವೆಲ್ಲರಿಗೂ ಒಂದೇ ಒಂದು ಕನ್ಫ್ಯೂಷನ್, ಅದೇನು ಅಂದ್ರೆ ತಮ್ನೇಲ್ ಯಾವ ತರ ಕ್ರಿಯೇಟ್ ಮಾಡೋದು. ನೀವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀರಾ, ಈ ತರ ತಮ್ನೆಲ್ಲ ಕ್ರಿಯೇಟ್ ಮಾಡ್ತಿರ್ತಾರೆ. ಆ ತರ ತಮ್ನೇಲ್ಗಳನ್ನ ಯಾವ ತರ ಕ್ರಿಯೇಟ್ ಮಾಡೋದು ವಿತೌಟ್ ವಿತೌಟ್ ವರಿ ಮಾಡ್ದಲೆ, ಏನು ಎಡಿಟಿಂಗ್ ಮಾಡ್ದಲೆ ಯಾವ ತರ ಕ್ರಿಯೇಟ್ ಮಾಡೋದು ಯಾರಿಗೂ ಗೊತ್ತು. ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡ್ತಾ ಸ್ಕ್ರೋಲ್ ಮಾಡ್ತಾ ನೋಡಿದ್ರೆ ಗಳು ತುಂಬಾ ತುಂಬಾ ಚೆನ್ನಾಗಿರೋ ಸಿಗ್ತವೆ. ನೋಡಿ, ನೀವೇ ಇಲ್ಲಿ ನೋಡ್ತಿರ್ಬೋದು ಯಾವ ತರ ಗಳು ಸಿಗ್ತವೆ ಅಂತ, ರೈಟಾ? ಬಟ್ ಆ ತರ ಗಳು ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಯಾರಿಗೂ ಗೊತ್ತಿಲ್ಲ ಅಷ್ಟು. ಬಟ್ ಗೊತ್ತಿರೋರ್ಗೆ ಗೊತ್ತು, ಬಟ್ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಬಟ್ ಆ ತರ ತಮ್ನೆಲ್ಲ ಯಾವ ತರ ಕ್ರಿಯೇಟ್ ಮಾಡೋರು ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಸಿಂಪಲ್, ಏನಿಲ್ಲ, ಗಳಿದ್ರೆ ಸಾಕು, ಚಾಟ್ ಜಿ ಪಿ ಟಿ ಇದ್ರೆ ಸಾಕು, ಇಂಗ್ಲೀಷಲ್ಲಿ ಟೆಕ್ಸ್ಟ್ ಬರೆಯೋಕೆ ಗೊತ್ತಿದ್ರೆ ಸಾಕು, ಅಥವಾ ಕನ್ನಡದಲ್ಲಿ ಗೊತ್ತಿದ್ರು ಸಾಕು, ರೈಟಾ? ಆ ತರ ತಮ್ನೆಲ್ಲ ಯಾವ ತರ ಕ್ರಿಯೇಟ್ ಮಾಡೋರು ವಿತಿನ್ ಸೆಕೆಂಡ್ಸ್ ಅಲ್ಲಿ ಹೇಳ್ಕೊಡ್ತೀನಿ, ರೈಟಾ? ಇವನ್ ಈಗ ನಾನು ಹಿಂಗೆ ಕೊಟ್ಟಿದ್ದೀನಿ, ನಾನು ಫೋಟೋ ತಗೊಂಡು ಇವನ್ ನಿಮಗೆ IPS ಬೇಕು, IAS ಬೇಕು, ಆರ್ಮಿ ಮ್ಯಾನ್ ಬೇಕು, ಎಲ್ಲಾ ತರ ಫೋಟೋನ ಕ್ರಿಯೇಟ್ ಮಾಡ್ಬೋದು, ರೈಟಾ? ಅಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಇವನ್ ನನ್ನ ಸ್ವಾಮೀಜಿಯಾಗಿ ನೋಡ್ತೀರಾ, ಅದು ಆಗುತ್ತೆ. ನಿಮಗೆ ಲಾಸ್ಟಿಗೆ ಒಂದು ಪಿಕ್ ತೋರಿಸ್ತೀನಿ, ಯಾವ ತರ ಒಂದು ಏನೋ ವಿತೌಟ್ ಏನೋ ಟ್ರಾನ್ಸಿಷನ್ ಯಾವ ತರ ಚಾಟ್ ಜಿ ಪಿ ಟಿ ಅಪ್ಡೇಟ್ ಆಗಿದೆ ಅಂತ. ಮೀನ್ಸ್ ಯಾವ ತರ ಪ್ರತಿಯೊಂದು ಡಿಟ್ಟು ಅದೇ ತರ ಕ್ರಿಯೇಟ್ ಮಾಡುತ್ತೆ. ನೀವು ಯಾವ ತರ ಪ್ರಾಂಪ್ಟ್ ಕೊಡ್ತೀರೋ ಅದೇ ತರ ಸೇಮ್ ಕ್ರಿಯೇಟ್ ಮಾಡುತ್ತೆ. ಬಟ್ ನೀ ಕ್ಲಿಯರ್ ಆಗಿ ಏನೋ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ದೆನ್ ಕನ್ಫ್ಯೂಷನ್ ಇರುತ್ತೆ, ಯಾರು ಟೂಲ್ಸ್ ಯೂಸ್ ಮಾಡಬೇಕು ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ ಅಂತ. ಬಟ್ ನಿಮಗೆ ಲಾರ್ಜರ್ ಇಮೇಜ್ ಕ್ರಿಯೇಟ್ ಮಾಡಬೇಕು ಅಂದರೆ ಚಾಟ್ ಜಿ ಪಿ ಟಿ ಬಿಟ್ಟು ಬೇರೆ ಯೂಸ್ ಮಾಡಿದ್ರು ಆಗುತ್ತೆ. ಬಟ್ ನಿಮಗೆ ಕ್ಲಾರಿಟಿ ಆ್ಯಂಡ್ 1-2 ಇಮೇಜ್ ಸಾಕು ಅಂದರೆ ದೆನ್ ನೀವು ಇದು ಯೂಸ್ ಮಾಡಿ, ಚಾಟ್ ಜಿ ಪಿ ಟಿ ಯೂಸ್ ಮಾಡಿದ್ರೆ ಸಾಕು. 1-2 ಅಲ್ಲ, ನಾನು ದಿನಕ್ಕೆ ಒಂದು 10 ಕ್ರಿಯೇಟ್ ಮಾಡ್ತೀನಿ. ಬಟ್ ಏನೋ ಕ್ರೆಡಿಟ್ಸ್ ಏನೋ ಕೇಳಲ್ಲ, ಬಟ್ ಆರಾಮಾಗಿ ಕ್ರಿಯೇಟ್ ಮಾಡ್ತೀನಿ. ನಿಮಗೆ ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ ಯಾವ ಥರ ಫುಲ್ ಇಮೇಜ್ನ ಕ್ರಿಯೇಟ್ ಮಾಡೋದು. ಲೆಟ್ಸ್ ಕಮ್. ನೋಡಿ, ಫಸ್ಟ್ ನೀವು ಫೋನ್ ಓಪನ್ ಮಾಡಿ, ಈ ತರ ಇಂಟರ್ಫೇಸ್ ಇರುತ್ತೆ. ಅದರಲ್ಲಿ ಚಾಟ್ ಜಿ ಪಿ ಟಿ ಓಪನ್ ಮಾಡಿ, ರೈಟಾ? ಚಾಟ್ ಜಿ ಪಿ ಟಿ ಓಪನ್ ಮಾಡಿ. ಚಾಟ್ ಜಿ ಪಿ ಟಿ ಓಪನ್ ಮಾಡಿದಾದ್ಮೇಲೆ ಈಗ ಇಲ್ಲಿ ಆಪ್ಷನ್ ಬರುತ್ತೆ, ರೈಟಾ? ಅಲ್ಲಿ ಬಂದು ಇಲ್ಲಿ ಇಮೇಜಸ್ಗೆ ಕ್ಲಿಕ್ ಕೊಡಿ. ಈಗ ನಾವ್ಯಾವ ಇಮೇಜಸ್ ಕ್ರಿಯೇಟ್ ಮಾಡಿದ್ನಲ್ಲ ಅವೆಲ್ಲ ತೋರಿಸಿ ನೋಡಿ, ಅವೆಲ್ಲನೂ ಕ್ರಿಯೇಟ್ ಮಾಡ್ಯಾರ ಚಾಟ್ ಜಿ ಪಿ ಟಿ ಇಂದ. ನೋಡಿ, ಇದಿರ್ಬೋದು, ಇವೆಲ್ಲ ಇರ್ಬೋದು. ಈಗ ನೋಡಿ, ಇಲ್ಲಿ ಇದಿರ್ಬೋದು. ನೋಡಿ, ಎಷ್ಟು ಇಮೇಜಸ್ಗಳು ಕ್ರಿಯೇಟ್ ಆದ್ರೆ ಅವೆಲ್ಲ ಮೋಸ್ಟ್ ಆಫ್ ಯೂಸ್ ಮಾಡಿರೋದು ಚಾಟ್ ಜಿ ಪಿ ಟಿ ಇಂದ. ಈಗ ನಿಮಗೆ ಹೇಳ್ಕೊಡ್ತೀನಿ ಯಾವ ತರ ಇಮೇಜ್ನ ಕ್ರಿಯೇಟ್ ಮಾಡೋದು ಅಂತ. ಈಗ ಓಕೆ, ಫಸ್ಟು ಈ ಇಮೇಜ್ ತಗೋತೀನಿ, ರೈಟಾ? ಅದಾದ್ಮೇಲೆ ಈ ಇಮೇಜ್ ತಗೋತೀನಿ, ರೈಟಾ? ಇಲ್ಲಿ ಹಾಕ್ತೀನಿ, ರೈಟಾ? ಇಟ್ಕೊಂಡು ಇಲ್ಲಿ ಈಗ ಏನಂತ ಪ್ರಾಂಪ್ಟ್ ಕೊಡ್ತೀನಿ ಅಂದ್ರೆ ಕ್ರಿಯೇಟ್ ಸಿನಿಮ್ಯಾಟಿಕ್ thumbnail using above images ಅಂತ ಕೊಟ್ಟು. ಇಷ್ಟೇ, ನೀವೇನು ಪ್ರಾಂಪ್ಟೇ ಕೊಡಬೇಕು ಅಂತ ಏನಿಲ್ಲ. ಫಸ್ಟ್ ಇಷ್ಟು ಕೊಟ್ಟಿರ್ತೀವಿ ನೋಡಿ, ಯಾವ ಥರ ಚಾಟ್ ಜಿ ಪಿ ಟಿ ವಿತಿನ್ ಮಿನಿಟ್ಸ್ ಅಲ್ಲಿ ಕ್ರಿಯೇಟ್ ಮಾಡುತ್ತೆ ನೋಡಿ. thumbnail ಕ್ರಿಯೇಟಿಂಗ್ ಆಗ್ತಿದೆ. ಎಷ್ಟು 1 ನಿಮಿಷ ವೆಯ್ಟ್ ಮಾಡಬೇಕು. 1 ನಿಮಿಷ ಆಲ್ಮೋಸ್ಟ್ ನಾನು ನೋಡಿದ್ರೆ 30 ಸೆಕೆಂಡು, 1 ನಿಮಿಷ ತಗೊಳುತ್ತೆ. ನನ್ನ ನೆಟ್ವರ್ಕ್ ಸ್ಲೋ ಇದ್ರೆ, ನಂದು ವೈಫೈ ಇದೆಯಲ್ಲ ಅದಕ್ಕೋಸ್ಕರ ಬೇಗ ಆಗುತ್ತೆ. ಸ್ವಲ್ಪ ಕ್ರಿಯೇಟ್ ಆಗ್ತಿದೆ. ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಈ ವಿಡಿಯೋ ನೋಡ್ತಾ ಇರೋರಿಗೆ ಪೇಷನ್ಸ್ ಇರ್ಬೇಕು. ಯಾವ್ದ್ರಲ್ಲೇ ವಿನ್ ಆಗಬೇಕು ಅಷ್ಟೇ. ಯಾವುದೇ ಒಂದು ಗೇಮ್ ಇರ್ಬೋದು, ಒಂದು ಲೈಫ್ ಇರ್ಬೋದು, ಯಾವ್ದ್ರಲ್ಲಿ ವಿನ್ ಆಗಬೇಕು, ಒಂದು ಪೇಷನ್ಸ್ ಇರ್ಬೇಕು. ಪೇಷನ್ಸ್ ಇದ್ರೆ ಎಲ್ಲ ಸಾಧ್ಯ, ರೈಟಾ? ಅಷ್ಟು ತಿಳ್ಕೊಳ್ಳಿ. ಫಸ್ಟ್ ಕ್ರಿಯೇಟ್ ಆಗ್ತಿದೆ. ಇವನ್ ನೀವು ಕ್ರಿಯೇಟ್ ಮಾಡಿ ನೀವು ಹೊರಗಡೆ ಬಂದು ಬೇರೆ ಆ್ಯಪ್ ಯೂಸ್ ಮಾಡ್ತಿದ್ರು ಕೂಡ, ಈಗ ನಾನು ಬಂದು ಯೂಟ್ಯೂಬ್ ಯೂಸ್ ಮಾಡ್ತಿರ್ತೀನಿ, ನಾನು ಯಾವಾಗ ಹೊರಗಡೆ ಬರ್ತೀನೋ ಅದು ಕ್ರಿಯೇಟ್ ಆದ್ಮೇಲೆ ಚಾಟ್ ಜಿ ಪಿ ಟಿ ನಿಮಗೆ ಒಂದು ಮೆಸೇಜ್ ಆಗ್ತದೆ, ಏನು ನೀವು ಕೊಟ್ಟಿದ್ರಲ್ಲ
ಅದು ರೆಡಿ ಆಗ್ತಿದೆ ಅಂತ ಇಲ್ಲೇ ಬರುತ್ತೆ, ನಿಮಗೆ ತೋರಿಸ್ತೀನಿ ನೋಡಿ. ಚಾಟ್ ಜಿ ಪಿ ಟಿ ನಿಮ್ಗೆ ಮೆಸೇಜ್ ಹಾಕುತ್ತೆ, ನೋಟಿಫಿಕೇಶನ್ ಕೊಡುತ್ತೆ, ನೀವೇನು ಏನು ಇಮೇಜ್ ಕ್ರಿಯೇಟ್ ಮಾಡಿದ್ದು ರೆಡಿ ಆಗಿದೆ ಅಂತ. ಅಂಡ್ ಇನ್ನು ಯಾರು ಟ್ವಿನ್ಸ್ ಟೆಕ್ಕಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈ ತರ ಒಂದು ಕಂಟೆಂಟ್, ಒಂದು ಪ್ಯಾಕೇಜ್ ಫುಲ್ ಕಂಟೆಂಟ್ ನಿಮಗೋಸ್ಕರ ಕೊಡ್ತಿದೀವಿ. ಒಂದು ಮೊಬೈಲ್ ಇರ್ಬೋದು, ಒಂದು ಬೇಸಿಕ್ ಕಂಪ್ಯೂಟರ್ ಇನ್ಫಾರ್ಮೇಶನ್ ಇರ್ಬೋದು, ಪ್ರತಿ ಒಂದು ನಿಮಗೆ ಸಿಂಪಲ್ ಕನ್ನಡದಲ್ಲಿ ಸಿಗುತ್ತೆ. ನಿಮ್ದೊಂದು ಟೆಕ್ನಾಲಜಿ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಅಂಡ್ ಎಲ್ಲ ಅನ್ಕೋತಿರ್ತೀರಾ ಟೆಕ್ನಾಲಜಿ ಬೇಸಿಕ್ ಇನ್ಫಾರ್ಮೇಶನ್, ಬೇಸಿಕ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಸಾಕು, ಆರಾಮಾಗಿ ಟೆಕ್ನಾಲಜಿ ನೋಡ್ಕೋಬಹುದು. ನೋಡಿ, ಆಗ್ಲೇ ಹೇಳಿದ್ನಲ್ಲ, ಯುವರ್ ರೆಸ್ಪಾನ್ಸ್ ಇಸ್ ರೆಡಿ, ಅನ್ಬಾಕ್ಸಿಂಗ್ ನ್ಯೂ ಟ್ರೈಪೋಡ್ ಅಟ್ ಆಕ್ಸೆಸರಿ ಸ್ಟೋರ್. ನಾನು ಅಷ್ಟೇ 2 ಇಮೇಜ್ ಕೊಟ್ಟಿದ್ದೀನಿ, ಯಾವ ತರ ಇಮೇಜ್ ಕ್ರಿಯೇಟ್ ಮಾಡಿದೆ ನೋಡಿ. ಯಾವ ತರ ಒಂದು ಸಿನಿಮ್ಯಾಟಿಕ್ ಲುಕ್ ಥಂಬ್ನೇಲ್ ನ ಕ್ರಿಯೇಟ್ ಮಾಡ್ಕೊಟ್ಟಿವಿ. ನ್ಯೂ ಟ್ರೈಪೋಡ್ ಅನ್ಬಾಕ್ಸಿಂಗ್ ಅಂಡ್ ಟೆಸ್ಟಿಂಗ್. ಈ ತರ ನೀವು ಕೂಡ ಕ್ರಿಯೇಟ್ ಮಾಡಕ್ಕಾಗಲ್ಲ, ಆಯ್ತಾ. ದೆನ್ ಆಗ್ಲೇ ಹೇಳಿದ್ನಲ್ಲ, ಯಾವ್ಯಾವ ಇಮೇಜ್, ಆಮೇಲೆ ಸೇವ್ ಮಾಡ್ಕೊಳ್ಳಿ. ಇದು ಯಾವ ತರ ಫಿಟ್ ಮಾಡ್ಕೊಳ್ಳೋದ್ರೆ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿ ಏನ್ ಮಾಡಿ, ಇಲ್ಲಿ ಫೋಟೋಗೆ ಹೋಗ್ಬಿಟ್ಟು ಇಲ್ಲಿ ನ್ಯೂ ತಗೋಬಿಟ್ಟು ಇಲ್ಲಿ ಸೇವ್ ಆಗಿದೆಯಲ್ಲ ಅಲ್ಲಿಗೆ ಹೋಗಿ ಕಾನ್ವಾ ಹಿಂಗ್ ಕೊಟ್ಬಿಡಿ. ಫುಲ್ ಸೆಟ್ ಆಗೋಯ್ತು. ಇಲ್ಲಿ ರೈಟ್ ಕೊಡಿ, ನಿಮಗೆ ಏನಾರ ಟೆಕ್ಸ್ಟ್ ಇದ್ರೆ ಬರ್ಕೊಳ್ಳಿ. ನಿಮಗೆ ಇನ್ನೊಂದು ಹೇಳ್ತೀನಿ, ಇದು ಬೇಡ ನಿಮಗೆ ಟೆಕ್ಸ್ಟ್, ಇದನ್ನ ಯಾವ ತರ ರಿಮೂವ್ ಮಾಡೋದು ಅಂದ್ರೆ ಇಲ್ಲಿ ತಗೊಳ್ಳಿ, ತಗೊಂಡು ನಿಮಗೆ ಬೇಕಾಗಿರೋ ಟೆಕ್ಸ್ಟ್ ಹಾಕೊಳ್ಳಿ. ರಬ್ಬ ಹೋಗುತ್ತೆ, ಬೇಕಾಗಿರೋ ಟೆಕ್ಸ್ಟ್ ಹಾಕೊಳ್ಳಿ, ಗೊತ್ತಾಯ್ತಾ. ಏನು ನಾನಿಲ್ಲಿ ಬೇರೆ ಟೆಕ್ಸ್ಟ್ ಹಾಕ್ತೀನಿ. ಆ ತರ ಅಂದ್ರೆ ಮೈ ಸೆಲ್ಫಿ ಸ್ಟಿಕ್ ಅಂಡ್ ಬೇರೆ ಒಂದು ಟೆಕ್ಸ್ಟ್ ಕೊಡ್ತೀನಿ ಚೆನ್ನಾಗಿ ಬರ್ಲಿ ಅಂತ. ಬೇರೆದು ಯಾರು ಅಷ್ಟೊಂದು ಚೆನ್ನಾಗಿರೋದಲ್ಲ, ಇದು ಮೈ ಸೆಲ್ಫಿ ಸ್ಟಿಕ್ ಕೊಟ್ಟೆ. ಬೇರೆ ಕಲರ್ ಕೂಡ ಕೊಡ್ತೀನಿ. ಈ ತರ ಯಾವ ತರ ಒಂದು ಸಿನಿಮ್ಯಾಟಿಕ್ ಥಂಬ್ನೇಲ್ ಅಂಡ್ ನಿಮಗೆ ಬೇಕಾಗಿರೋ ಟೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡಿ ಯೂಟ್ಯೂಬ್ಗೆ ಹೋಗಿ ಅಪ್ಲೋಡ್ ಮಾಡಿ. ಜಸ್ಟ್ ಸಿಂಪಲ್ ಅಷ್ಟೇ. ನೀವೊಂದು ಕೊಡ್ತಿರ್ತಾರೆ ತುಂಬಾ ಇವಕ್ಕೆಲ್ಲ ಎಡಿಟಿಂಗ್ ಕಲಿಬೇಕು, ಅದು ಕಲಿಬೇಕು, ಇದು ಕಲಿಬೇಕು, ಅದು ಯಾವ ಥರನೂ ಇಲ್ಲ. ಚಾಟ್ ಜಿ ಪಿ ಟಿ ನೀಟಾಗಿ ಯೂಸ್ ಮಾಡಿ. ಅಂಡ್ ಮೋಸ್ಟ್ ಆಫ್ ದ ಟ್ಯಾಗು ಹ್ಯಾಶ್ಟ್ಯಾಗ್ನ ನೀಟಾಗಿ ಚಾಟ್ ಜಿ ಪಿ ಟಿ ಕೊಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಯಾವ ಥರ ಅಂತ. ನೋಡಿ, ನಾನು ಯಾವ ಥರ ಒಂದು ಯೂಟ್ಯೂಬ್ ಪ್ಯಾಕೇಜ್ ಕ್ರಿಯೇಷನ್ ಮಾಡ್ತೀನಿ ಅಂತ ನೋಡಿ. ಐ ಮೇಡ್ ವಿಡಿಯೋ ಆನ್ ಹೌ ಟು ಕನ್ವರ್ಟ್ ವೆಬ್ಸೈಟ್ ಇಂಟು ಆ್ಯಪ್ ಇನ್ ಕ್ರೋಮ್ ಗೂಗಲ್ ಇನ್ ಮೈ ಟ್ವಿನ್ಸ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಕ್ರಿಯೇಟ್ ಯೂಟ್ಯೂಬ್ ಪ್ಯಾಕೇಜ್ ಟು ಅಪ್ಲೋಡ್. ಯೂಟ್ಯೂಬ್ ಪ್ಯಾಕೇಜ್ ಅಂದ್ರೆ ಟೈಟಲ್ ಕ್ರಿಯೇಟ್ ಮಾಡುತ್ತೆ, ಡಿಸ್ಕ್ರಿಪ್ಷನ್ ಕ್ರಿಯೇಟ್ ಮಾಡುತ್ತೆ, ಟ್ಯಾಗ್ ಕ್ರಿಯೇಟ್ ಮಾಡುತ್ತೆ, ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡುತ್ತೆ. ಆಲ್ಸೋ ನೀವೇನಾದ್ರೂ ನೀಟಾಗಿ ಕೊಟ್ರೆ ಟೈಮ್ ಲೈನ್ ಕೂಡ ಕ್ರಿಯೇಟ್ ಮಾಡುತ್ತೆ. ಟೈಮ್ ಲೈನ್ ಅಂದ್ರೆ ಇಲ್ಲಿ ಅಪ್ಲೋಡ್ ಮಾಡಕ್ಕೆ, ನೀವು ಲ್ಯಾಪ್ಟಾಪ್ ಅಲ್ಲಿ ಅಪ್ಲೋಡ್ ಮಾಡೋರಿಗೆ ಗೊತ್ತಿರುತ್ತೆ. ಟೈಮ್ ಲೈನ್ ಕೂಡ ಅಪ್ಲೋಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಚಾಪ್ಟರ್ ಆಗಿ ನಿಮ್ ವಿಡಿಯೋನ ಕನ್ವರ್ಟ್ ಮಾಡುತ್ತೆ, ಗೊತ್ತಾಯ್ತಾ. ಪ್ರತಿಯೊಂದು. ಬಟ್ ನಿಮಗೆ ಯಾವ ತರ ಒಂದು ಚಾಟ್ ಜಿ ಪಿ ಟಿ ಜೊತೆ ಮಾತಾಡಬೇಕು, ದೆನ್ ಯಾವ ತರ ಪ್ರಾಂಪ್ಟ್ ಕೊಡ್ಬೇಕು ಅಂತ ನಿಮಗೆ ಗೊತ್ತಿರ್ಬೇಕು ಅಷ್ಟೇ. ನೋಡಿ, ಎಲ್ಲಾನು ಕ್ರಿಯೇಟ್ ಮಾಡ್ಕೊಡುತ್ತೆ. ಬಟ್ ಅದೇ ಕೇಳುತ್ತೀನಿ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಬಟ್ ನಿಮಗೆ ಜಸ್ಟ್ ಹೇಳಿ ಇನ್ಫಾರ್ಮೇಶನ್ಸ್ ಈ ತರ ಕೊಡುವಂತ. ನಿಮಗೆ ಆಗ್ಲೇ ಹೇಳಿದ್ನಲ್ಲ ಯಾವ್ಯಾವ ತರ ಸಿನಿಮ್ಯಾಟಿಕ್ ಥಂಬ್ನೇಲ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಈ ತರ ನಾವು ಕುತ್ಕೊಂಡು ಕ್ರಿಯೇಟ್ ಮಾಡಕ್ಕಾಗಲ್ಲ, ಆಯ್ತಾ. ಇದಿರ್ಬೋದು. ದೆನ್ ನೋಡಿ, ಒಬ್ಬ ಸ್ವಾಮೀಜಿ ತರ ಯಾವ ತರ ಕ್ರಿಯೇಟ್ ಮಾಡುತ್ತೆ ಫೋಟೋ. ದೆನ್ ಇದು ನೋಡಿ ಯಾವ ತರ. ನೋಡಿ, ಇವೆಲ್ಲ ಮೋಸ್ಟ್ ಆಫ್ ದ ಕ್ರಿಯೇಟ್ ಮಾಡಿರೋದು ಇದರಿಂದ, ಆಯ್ತಾ. ದಿಸ್ ಈಸ್ ಸಿಂಪಲ್ ಇನ್ಫಾರ್ಮೇಶನ್.
ಯಾವ ಥರ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೋಬೇಕು, ಟೆಕ್ನಾಲಜಿ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ. ದೆನ್ ಚಾಟ್ ಜಿ ಪಿ ಟಿ ನೀಟಾಗಿ ಯೂಸ್ ಮಾಡಿ, ಅದರಿಂದ ಪಕ್ಕಾ ಒಂದು ಯೂಟ್ಯೂಬಲ್ಲಿ ಒಂದು ಸರ್ವೈವ್ ಆಗೋಕೆ ಈಸಿ ಆಗುತ್ತೆ. ನೋಡಿ ಇವತ್ತು ನಾವು ಕ್ರಿಯೇಟ್ ಮಾಡಿದ್ರೆ ಚಾಟ್ ಜಿ ಪಿ ಟಿನಲ್ಲಿ ನೋಡಿ ಯಾವ ಥರ ಇವಾಗ ನಾವು ಕೂಡ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ರೈಟಾ? ಈ ಥರ ಸೇಮ್ ನೀಟಾಗಿ ಕ್ರಿಯೇಟ್ ಮಾಡಿ, ಟೆಕ್ನಾಲಜಿ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಒಂದು ಟ್ವಿನ್ಸ್ಟೆಕ್ ಏನೋ ಒಂದು ಪ್ಯಾಕೇಜ್ ಕಂಟೆಂಟ್, ಟೆಕ್ನಾಲಜಿ ಕಂಟೆಂಟ್ ಒಂದಿಗೆ ಬರ್ತಿದ್ದೀವಿ. ದೆನ್ ಇನ್ನೂ ತುಂಬ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋ ಬಿಡ್ತೀವಿ, ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರಿಗೆ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತಲ್ಲ, ರೆಗ್ಯುಲರ್ ಆಗಿ ನೋಡ್ತಾ ಇರಿ. ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ದೆನ್ ಯಾರು ನಿಮ್ಮ ಫ್ರೆಂಡ್ಸು ಟೆಕ್ನಾಲಜಿಸ್ಟ್ ಗೊತ್ತಿರೋಲ್ಲ ಅವ್ರಿಗೆ ಶೇರ್ ಮಾಡಿ. ದೆನ್ ಈ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ಅಂದರೆ, ಒಂದು ಫೋನ್ ತೊಗೊಳಕ್ಕಿಂತ ಮುಂಚೆ ನೋಡಿ, ಈ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ, ಒಂದು ಫೋನ್ ತೊಗೊಳಕ್ಕಿಂತ ಮುಂಚೆ ಏನೇನು ಬೈ ಮಾಡಬೇಕು, ಏನೇನು ಬೈ ಮಾಡೋದಿಲ್ಲ, ಏನೇನು ನೋಡಬೇಕು, ಏನೇನು ಸ್ಪೆಸಿಫಿಕೇಶನ್ ನೋಡಬೇಕು, ಸುಮ್ಮನೆ ಹೋಗಿ ತೊಗೊಳೋದಲ್ಲ, ಏನೇನು ಸ್ಪೆಸಿಫಿಕೇಶನ್ ನೋಡಬೇಕು ಅದೆಲ್ಲ ಏನು ವಿಡಿಯೋ ಕಾಣಿಸ್ತೀಯಲ್ಲ, ಏನು ಈ ವಿಡಿಯೋ ಕಾಣಿಸ್ತೀಯಲ್ಲ ಇದು, ಇದರಲ್ಲಿ ಹೇಳಿದ್ದೀನಿ, ಹೋಗಿ ನೋಡಿ. ಆ್ಯಂಡ್ ಇದರಲ್ಲಿ ಕಂಪ್ಯೂಟರ್ ಬೇಸಿಕ್ ಇನ್ಫಾರ್ಮೇಷನ್ ಯಾವ ಥರ ಅದೆಲ್ಲನೂ ಹೇಳಿದ್ದೀನಿ, ಹೋಗಿ ನೋಡಿ. ಇವೆರಡು ವಿಡಿಯೋ ತುಂಬ ಯೂಸ್ ಆಗುತ್ತೆ, ಆಯಿತಾ? ದಿಸ್ ಈಸ್ ಆಲ್ ಅಬೌಟ್ ಹೌ ಟು ಯೂಸ್ ಚಾಟ್ ಜಿ ಪಿ ಟಿ ಫಾರ್ ಯೂಟ್ಯೂಬ್ ಆ್ಯಂಡ್ ಥಂಬ್ನೇಲ್ ಕ್ರಿಯೇಷನ್, ಆಯಿತಾ? ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.